Hello everyone, I am Santosh. Today we are going to discuss the next part in artificial intelligence, that is about one of the search technique we are going to study, that is uninformed search, or ಅದಕ್ಕೆ ನಾವು ಇನ್ನೊಂದು ಹೆಸರು ಏನಂತ ಕರಿತೀವಿ, ಬ್ಲೈಂಡ್ ಸರ್ಚ್ ಅಂತ ಕರೀತಾರೆ. And one of the state space search type ನಲ್ಲಿ we are learning about uninformed search. And what is the state space search? State space search ಅಂದ್ರೆ ಏನು? It is the method which is used to find a solution to a problem by searching through the set of possible states. Set of possible states ಅನ್ನ states use ಮಾಡಿಕೊಂಡು we are going to solve the problem by searching through the set of possible states. Okay, ಇದರಲ್ಲಿ we are going to study today about uninformed search, or it is also called as blind search, or you may call it as brute force search ಅಂತಾನು ಕರೀತಾರೆ. ಅನ್ಇನ್ಫಾರ್ಮ್ ಸರ್ಚ್ ಅಂದ್ರೆ ಏನು, ಹೆಸರಲ್ಲೇ ನಿಮಗೆ ಗೊತ್ತಾಗ್ತಾ ಇದೆ. ಮೀನ್ಸ್ ದೇರ್ ಇಸ್ ನೋ ಇನ್ಫಾರ್ಮೇಶನ್, ಏನು ಇನ್ಫಾರ್ಮೇಶನ್ ಇಲ್ದೇನೆ ಸರ್ಚ್ ಮಾಡೋದು, ದಟ್ ಈಸ್ ಕಾಲ್ಡ್ ಆಸ್ ಅನ್ಇನ್ಫಾರ್ಮ್ಡ್ ಅಂತ ಹೇಳ್ತಾರೆ. ಇಟ್ ಈಸ್ ದಿ ಸರ್ಚ್ ಅಲ್ಗಾರಿದಮ್ that explores a problem space without any specific knowledge or any information about the problem. ಪ್ರಾಬ್ಲಮ್ ಬಗ್ಗೆ ಏನು ಇನ್ಫಾರ್ಮೇಷನ್ ಇರೋದಿಲ್ಲ, ಮೀನ್ಸ್ ಇಟ್ ನೋಸ್ ಅಬೌಟ್ ಓನ್ಲಿ ಇನಿಷಿಯಲ್ ಸ್ಟೇಟ್ ಆ್ಯಂಡ್ ದಿ ಪಾಸಿಬಲ್ ಆ್ಯಕ್ಷನ್ಸ್ ಟು ಟೇಕ್, ಆ್ಯಂಡ್ ಇಟ್ ಮೇ ನೋ ಅಬೌಟ್ ದಿ ಗೋಲ್ ಸ್ಟೇಟ್. ದಟ್ಸ್ ಇಟ್. ಇಟ್ ಡಸಂಟ್ ಹ್ಯಾವ್ ಎನಿ ಇನ್ಫಾರ್ಮೇಶನ್ ಅಬೌಟ್ ದಟ್ ಡೊಮೇನ್ ಅಂತ ಹೇಳ್ತಾರೆ. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ಅನ್ ಅನ್ಇನ್ಫಾರ್ಮ್ ಸರ್ಚ್ ಅಂದ್ರೆ ಏನು ಅಂತ ಬರಿತೀನಿ. An uninformed search is also known as the blind search. Blind search is a search algorithm that explores a problem space without any specific knowledge or information about the problem. ಅಥವಾ ನಾವು ಡೊಮೇನ್ ನಾಲೆಜ್ ಇಲ್ದೇನೆ we are going to solve this problem through the algorithm. ಅದಕ್ಕೇನು ಗೊತ್ತಿರುತ್ತೆ, ಅದರ್ ದ್ಯಾನ್ it knows only the initial state, and initial state ಇಂದ ಏನೇನು ಆಕ್ಷನ್ ತಗೋಬೇಕು ಅನ್ನೋದು ಅಷ್ಟು ಮಾತ್ರ ಗೊತ್ತಿರುತ್ತೆ. ಅದರ್ ದೆನ್ ದಟ್ ಇಟ್ ಡಸಂಟ್ ನೋ ಎನಿಥಿಂಗ್. and the possible actions to take ಅದಕ್ಕೆ ಏನು ಗೊತ್ತಿರುತ್ತೆ, ಇನಿಷಿಯಲ್ ಸ್ಟೇಟ್ ಯಾವುದು, ನೆಕ್ಸ್ಟ್ ಏನು ಆ್ಯಕ್ಷನ್ ತಗೊಂಡು ಮುಂದೆ ಹೋಗಬೇಕು ಅನ್ನೋದು ಮಾತ್ರ ಗೊತ್ತಿದೆ. ಇಟ್ ಡಸಂಟ್ ಹ್ಯಾವ್ ಎನಿ ಇನ್ಫಾರ್ಮೇಷನ್ ಅಬೌಟ್ ದ್ಯಾಟ್ ಡೊಮೇನ್. ಆ ಏರಿಯಾದು ಕಂಪ್ಲೀಟ್ ಏನು ಇನ್ಫಾರ್ಮೇಷನ್ ಇರೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ನೀವೇ ಒಂದು ಗೊತ್ತಿಲ್ಲದೆ ಊರಿಗೆ ಹೋಗಿದ್ದೀರಿ ಅಂತ ತಿಳ್ಕೊಳ್ಳಿ, ಅಲ್ಲಿ ಏನೋ ಸರ್ಚ್ ಮಾಡ್ತಾ ಇದ್ದೀರಿ, ದಟ್ ಈಸ್ ಎ ಪ್ರಾಬ್ಲಮ್. ಅಲ್ಲಿ ಗೊತ್ತಿಲ್ಲದೆ ಹೋದ್ಮೇಲೆ ಸರ್ಚ್ ಮಾಡೋದು ಡೆಫಿನೆಟ್ಲಿ ಡಿಫಿಕಲ್ಟ್ ಆಗುತ್ತೆ. ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಟ್ ಸಿಟಿ, ಸ್ಟಿಲ್ ಯು ಆರ್ ಸರ್ಚಿಂಗ್ ಫಾರ್ ದ ಸೊಲ್ಯೂಷನ್. ಅದಕ್ಕೇನಂತಾರೆ, ಅನ್ಇನ್ಫಾರ್ಮ್ಡ್ ಸರ್ಚ್. ಮೀನ್ಸ್ ದೇರ್ ಇಸ್ ನೋ ಇನ್ಫಾರ್ಮೇಷನ್ ಅಬೌಟ್ ದ ಡೊಮೇನ್. ಅದ್ರ ಬಗ್ಗೆ ಏನೂ ಐಡಿಯಾ ಇರೋದಿಲ್ಲ. ಭಾಳ ಅಂದರೆ ಏನು ಗೊತ್ತಿರ್ಬೋದು, ಇನಿಷಿಯಲ್ ಸ್ಟೇಟ್ ಗೊತ್ತಾಗುತ್ತೆ, ಏನು ಆ್ಯಕ್ಷನ್ ತಗೋಬೇಕು ಅನ್ನೋದು ಗೊತ್ತಾಗ್ಬೋದು, ಅಥವಾ ನಾನು ಗೋಲ್ ರೀಚ್ ಆಗಿದ್ದೀನೋ ಇಲ್ಲೋ ಅನ್ನೋದು ಗೊತ್ತಾಗ್ಬೋದು. ಇದು ಬಿಟ್ಟರೆ ನೋ ಇನ್ಫಾರ್ಮೇಷನ್ ಈಸ್ ಅವೈಲೇಬಲ್.
Okay, this search contains no information related to its domain. Nothing information will be there. That's why it is called as the blind search. ಅದಕ್ಕೆ ಏನಂತ ಕರೀತಾರೆ, ಬ್ಲೈಂಡ್ ಸರ್ಚ್ ಅಂತ ಕರೀತಾರೆ. ಅಂಡ್ ಬ್ಲೈಂಡ್ ಸರ್ಚ್ ಅಲ್ಲಿ ಎಷ್ಟು ಇನ್ಫಾರ್ಮೇಶನ್ ನಿಮಗೆ ಸಿಗ್ಬೋದು ಭಾಳ ಅಂದ್ರೆ, ನಾನು ಗೋಲ್ ಸ್ಟೇಟ್ ಅಲ್ಲಿ ಇದೀನೋ ಇಲ್ವೋ ಅಷ್ಟೇ ಗೊತ್ತಾಗ್ಬೋದು. ಬಟ್ ಹೌ ಟು ರೀಚ್ ದ ಗೋಲ್ ಸ್ಟೇಟ್ ಇದು ಗೊತ್ತಾಗೋದಿಲ್ಲ. ಸಮ್ ಆಕ್ಷನ್ಸ್ ತಗೋಬೇಕು ಅನ್ನೋದು ಗೊತ್ತಿದೆ, ಬಟ್ ಆಕ್ಷನ್ ತಗೋಬೇಕು ಅಂದ್ರೆ ಯಾವ ಆಕ್ಷನ್ ತಗೋಬೇಕು, no information is available. Okay, the blind search can only be helpful in differentiating between a non-goal state and a goal state. ಇದು ಗೋಲ್ ಸ್ಟೇಟ್ ಹೌದು ಅಲ್ಲೋ ಅಷ್ಟೇ ಹೇಳ್ಬೋದು ನಾವು. ಅದು ಬಿಟ್ಟರೆ ಇಂಟರ್ಮೀಡಿಯೇಟ್ ಸ್ಟೇಟ್ಸ್ ಬಗ್ಗೆ ಏನೂ ನಾಲೆಜ್ ಇರೋದಿಲ್ಲ. ಓಕೆ, ವೆಲ್ ರೈಟ್. The blind search, or you may call it as uninformed search, can only be helpful in differentiating between a non-goal state and a goal state. ಅಂದ್ರೆ ಒಂದು ಸ್ಟೇಟ್ ಗೋಲ್ ಸ್ಟೇಟ್ ಇದೇನೋ ಇಲ್ಲೋ ಅಷ್ಟೇ ನಮ್ಗೆ ಗೊತ್ತಾಗ್ಬೋದು. ಅದನ್ನ ಬಿಟ್ರೆ ಇನಿಷಿಯಲ್ ಸ್ಟೇಟ್ ಗೊತ್ತಾಗ್ಬೋದು, ಮತ್ತೆ ಏನೇನು ಆಕ್ಷನ್ ತಗೋಬಹುದು ಅದು ಗೊತ್ತಾಗ್ಬೋದು. ಬಟ್ ಇಂಟರ್ಮೀಡಿಯೇಟ್ ಸ್ಟೇಟ್ಸ್ ಎಷ್ಟು ಇರ್ಬೋದು ಅನ್ನೋದು ಇಸ್ ನಾಟ್ ಪಾಸಿಬಲ್ ಟು ಗೆಟ್, ಬಿಕಾಸ್ ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಶನ್ ಇರೋದಿಲ್ಲ. ಆ ಡೊಮೇನ್ ಬಗ್ಗೆ ಏನೂ ನಾಲೆಜ್ ಇರೋದಿಲ್ಲ ಅಲ್ಲಿ ಸರ್ಚ್ ಮಾಡ್ತಿರ್ಬೇಕಾದ್ರೆ. ಓಕೆ, ಹವೆವರ್ ಸಮ್ ಆಫ್ ದಿ ಮೆಥಡ್ಸ್ ವಿ ಆರ್ ಯೂಸಿಂಗ್, ಇಲ್ಲಿ ಸರ್ಚ್ ಅನ್ಇನ್ಫಾರ್ಮ್ ಸರ್ಚಸ್ ನಾವು ಯೂಸ್ ಮಾಡ್ತೀವಿ, ಲೈಕ್ BFS, DFS. ದೇ ಆರ್ ಲೆಸ್ ಎಫಿಸಿಯೆಂಟ್ ಅಂತ ಹೇಳ್ತಾರೆ, ಬಿಕಾಸ್ ಏನೋ ಡೊಮೇನ್ ನಾಲೆಜ್ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಇಂಥ ಅಲ್ಗೋರಿದಮ್ಗೆ ಲೆಸ್ ಎಫಿಸಿಯೆಂಟ್ ಅಲ್ಗೋರಿದಮ್ಸ್ ಅಂತ ಹೇಳ್ತೀವಿ. ಬಟ್ ಸಮ್ ಸಿನಾರಿಯೋದಲ್ಲಿ ಇವುಗಳನ್ನು ಯೂಸ್ ಮಾಡಬೇಕಾಗುತ್ತೆ, ಬಿಕಾಸ್ ಎಲ್ಲ ಡೊಮೇನ್ದು ನಾಲೆಜ್ ನಮಗೆ ಇರೋದಿಲ್ಲ. ಒಂದು AI ಸಿಸ್ಟಮ್ ರೆಡಿ ಆಗಬೇಕಂದ್ರೆ ಸಮ್ ನಾಲೆಜ್ ಅಬೌಟ್ ದಿ ಡೊಮೇನ್ ಮಿಸ್ಸಿಂಗ್ ಇರ್ಬೋದು. ಅವಾಗ ದಿಸ್ ಕೈಂಡ್ ಆಫ್ ಅಲ್ಗೋರಿದಮ್ಸ್ ಹೆಲ್ಪ್ ಆಗುತ್ತೆ. ಓಕೆ, these methods are less efficient. These methods are less efficient. Because ಯಾಕೆ ಲೆಸ್ ಎಫಿಸಿಯೆಂಟ್? ಬಿಕಾಸ್ ನಾಲೆಜ್ ಇರೋದಿಲ್ಲ, ಅದರದ್ದು ಐಡಿಯಾ ಇರೋದಿಲ್ಲ. ಮೇ ಬಿ ಇಟ್ ಮೇ ಟೇಕ್ ಅ ಲಾಟ್ ಆಫ್ ಟೈಮ್. ಎಫಿಸಿಯನ್ಸಿ ಅಂದರೆ ಟೈಮ್ ಒಳಗಡೆ ಇರ್ಬೋದು, ಆ್ಯಕ್ಯುರೆಸಿ ಒಳಗಡೆ ಇರ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನೀವು ಗೊತ್ತಿದ್ದಿದ್ದು ಊರಿಗೆ ಹೋಗಿ ಸರ್ಚ್ ಮಾಡೋದು ಬೇರೆ, ಗೊತ್ತಿಲ್ಲದೆ ಇರೋ ಊರಿಗೆ ಹೋಗಿ ಸರ್ಚ್ ಮಾಡೋದು ಬೇರೆ. ಫಾರ್ ಎಕ್ಸಾಂಪಲ್ ಯು ಆರ್ ಸರ್ಚಿಂಗ್ ತಾಜ್ ಮಹಲ್ ಇನ್ ಆಗ್ರಾ. ಆಲ್ರೆಡಿ ಗೊತ್ತಿದ್ರೆ ಈಸಿ ಟು ರೀಚ್, ಸರ್ಚ್ ಮಾಡೋದು ಭಾಳ ಈಸಿ ಆಗುತ್ತೆ. ಗೊತ್ತಿಲ್ಲದೆ ಇದ್ರೆ, ಏನೂ ನಾಲೆಜ್ ಇಲ್ಲದೆ ಇದ್ರೆ, ಇಟ್ ಮೇ ಟೇಕ್ ಸಮ್ ಟೈಮ್. ಇಟ್ ಮೇ ಟೇಕ್ ಅ ಲಾಟ್ ಆಫ್ ಸ್ಟೆಪ್ಸ್ ಟು ಮೂವ್. ಅದಕ್ಕೆ ನಾವೇನಂತೀವಿ ಲೆಸ್ ಎಫಿಸಿಯೆಂಟ್ ಅಂತ ಕರಿತೀವಿ. ಅಂಡ್ ದೇ ಡು ನಾಟ್ ಯೂಸ್ ಎನಿ ಇನ್ಫಾರ್ಮೇಶನ್. ಆ ಗೋಲ್ ನೋಡಿಗೆ ಎಷ್ಟು ನಿಯರ್ ಬೈ ಇದೆ ಅಂತ ಗೊತ್ತೇ ಆಗೋದಿಲ್ಲ, ಯಾಕಂದ್ರೆ ಎಷ್ಟು ಸ್ಟೇಟ್ಸ್ ಇದೆ ಅಂತ ಗೊತ್ತಿರೋದಿಲ್ಲ. ಯಾಕೆ ಗೊತ್ತಿರೋದಿಲ್ಲ ಅಂದ್ರೆ ಇಟ್ ಈಸ್ ಅನ್ಇನ್ಫಾರ್ಮ್ಡ್. ಬ್ಲೈಂಡ್ ಸರ್ಚ್. ನಾನು ಗೋಲ್ ರೀಚ್ ಆಗಕ್ಕೆ ಇನ್ನೂ ಎಷ್ಟು ಟೈಮ್ ಬೇಕು, ಅಥವಾ ಎಷ್ಟು ಸ್ಟೇಟ್ಸ್ ಬೇಕು, ಎಷ್ಟು ಸ್ಟೆಪ್ಸ್ ಬೇಕು, ಏನೂ ಐಡಿಯಾ ಇರೋದಿಲ್ಲ. ಓಕೆ, ದಟ್ಸ್ ವೈ ಇಟ್ ಈಸ್ ಕಾಲ್ಡ್ uninformed. Okay, well, right. Uninformed strategies generally never use
use any information because they are called uninformed. They may not have any information as to how close a node how close a node might be to a goal node might be to a goal node. ಗೋಲ್ ನೋಡ್ಗೆ ನಾವು ಎಷ್ಟು ಸಮೀಪ ಇದೀವಿ ಅನ್ನೋದು ಗೊತ್ತೇ ಆಗೋದಿಲ್ಲ ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿ ನಾಲೆಜ್. ನಾವು ಆಗ್ರಾದಲ್ಲಿ ತಾಜ್ ಮಹಲ್ ನಿಯರ್ ಬೈ ಇದ್ರೂ ಇಲ್ಲೇ ತಾಜ್ ಮಹಲ್ ಇದೆ ಅಂತ ಗೊತ್ತೇ ಆಗೋದಿಲ್ಲ ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿ ನಾಲೆಜ್ ಅಬೌಟ್ ದಟ್ ಸಿಟಿ. That's why it is called as blind search. One simple example we are going to see. ಒಂದು ಸೆಲ್ಫ್ ಡ್ರೈವಿಂಗ್ ಕಾರ್ಗೆ maybe without GPS, without any map preloaded, ಅದಕ್ಕೇನು ಗೊತ್ತೇ ಆಗೋದಿಲ್ಲ ವೇರ್ ಟು ಗೋ ಆರ್ ಹೌ ಟು ಮೂವ್ ಟು ದ ಡೆಸ್ಟಿನೇಷನ್ ಕ್ವಿಕ್ಲಿ ಅನ್ನೋದು ಐಡಿಯಾ ಇರೋದಿಲ್ಲ ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಎನಿ ಇನ್ಫಾರ್ಮೇಶನ್. ಓಕೆ, ಐ ವಿಲ್ ರೈಟ್ ಒನ್ ಎಕ್ಸಾಂಪಲ್. ಒಂದು ಸಿನಾರಿಯೋ ತಗೊಳ್ಳೋಣ. ಅನ್ಇನ್ಫಾರ್ಮ್ ಸರ್ಚ್ ಅಂದ್ರೆ ಏನು? ಎ ಸೆಲ್ಫ್ ಡ್ರೈವಿಂಗ್ ಕಾರ್ ಇನ್ ಆನ್ ಅನ್ನೋನ್ ಎನ್ವಿರಾನ್ಮೆಂಟ್. ಎ ಸೆಲ್ಫ್ ಡ್ರೈವಿಂಗ್ ಕಾರ್ in an unknown environment without any knowledge of the road conditions, without any knowledge of the road conditions, traffic or destination routes can be seen as an uninformed search problem. An uninformed search problem. Okay, got it? Very simple. ನೋಡಿ, ಒಂದು ಸೆಲ್ಫ್ ಡ್ರೈವಿಂಗ್ ಕಾರ್ ಇದೆ. ಇಟ್ ಡಸಂಟ್ ನೋ ಎನಿಥಿಂಗ್ ಅಬೌಟ್ ದಟ್ ಎನ್ವಿರಾನ್ಮೆಂಟ್. ಅದಕ್ಕೆ ರೋಡ್ಸ್ ಎಲ್ಲಿದ್ದಾವೆ ಅಥವಾ ರೋಡ್ ಕಂಡೀಷನ್ಸ್ ಏನಿದೆ, ಟ್ರಾಫಿಕ್ ಕಂಡೀಷನ್ ಏನಿದೆ, ಡೆಸ್ಟಿನೇಷನ್ ರೂಟ್ಸ್ ಎಲ್ಲಿದೆ, ಏನೂ ಗೊತ್ತಿಲ್ಲ. ಈ ಸಿಚುವೇಶನ್ಗೆ ನಾವು ಏನಂತ ಕರಿತೀವಿ? ಅನ್ಇನ್ಫಾರ್ಮ್ ಸರ್ಚ್. ಬಟ್ ಸ್ಟಿಲ್ ಇಟ್ ಹ್ಯಾಸ್ ಟು ರೀಚ್ ಟು ದ ಗೋಲ್. ಅದು ಗೋಲ್ ರೀಚ್ ಆಗಲೇಬೇಕು, ಡೆಸ್ಟಿನೇಷನ್ ರೀಚ್ ಆಗಲೇಬೇಕು. ಅವಾಗ ಏನು ಮಾಡುತ್ತದೆ? ಅದು ಏನು ಮಾಡುತ್ತಂದ್ರೆ ಇಟ್ ಎಕ್ಸ್ಪ್ಲೋರ್ಸ್ ದ ರೋಡ್ಸ್ ಒನ್ ಬೈ ಒನ್. ರೋಡನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗುತ್ತೆ ಒನ್ ಬೈ ಒನ್. ಈ ಸೈಡ್ ಹೋದರೆ ಓಕೆನಾ, ಈ ಸೈಡ್ ಹೋದರೆ ಓಕೆನಾ ಅಂತ ಸರ್ಚ್ ಮಾಡ್ತಾ ಹೋಗುತ್ತೆ ವಿದೌಟ್ ಎನಿ ನಾಲೆಜ್. ಇಫ್ ಇಟ್ ಹ್ಯಾಸ್ GPS ಆರ್ ಇಫ್ ಇಟ್ ಹ್ಯಾಸ್ ಎ ಪ್ರೀಲೋಡೆಡ್ ಮ್ಯಾಪ್, ಅವಾಗ ಅದು ಭಾಳ ಈಸಿ ಆಗಿಬಿಡ್ತಿತ್ತು. ಪ್ರೀಲೋಡೆಡ್ ಮ್ಯಾಪ್ ಅಥವಾ GPS ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಇನ್ಫಾರ್ಮ್ಡ್ ಸರ್ಚ್ ಅಂತ ಕರಿತೀವಿ. GPS ಪ್ರೀಲೋಡೆಡ್ ಮ್ಯಾಪ್ಸ್ ಏನೂ ಇಲ್ಲ ಅಂದರೆ ನಾವು ಅದಕ್ಕೆ ಏನಂತ ಕರಿತೀವಿ? ಅನ್ಇನ್ಫಾರ್ಮ್ ಸರ್ಚ್. ಅವಾಗ ಸೆಲ್ಫ್ ಆಗಿ ಅದು ರೋಡ್ಸ್ ಅನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕು. ಇಟ್ ಈಸ್ ಕಾಲ್ಡ್ ಆಸ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಇಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಹೋಗುತ್ತದು. ಓಕೆ, ಶಾಲ್ ವಿ ರೈಟ್ ದಟ್ ಸಿನಾರಿಯೋ ಬರೋಣ. ಎ ಸೆಲ್ಫ್ ಡ್ರೈವಿಂಗ್ ಕಾರ್ ಪ್ಲೇಸ್ಡ್ ಇನ್ ಎ ನ್ಯೂ ಸಿಟಿ. ಹೊಸ ಸಿಟಿನಲ್ಲಿ ವಿದೌಟ್ ಎನಿ ಪ್ರೀಲೋಡೆಡ್ ಮ್ಯಾಪ್ಸ್, GPS ಗೈಡೆನ್ಸ್ ಇಲ್ದೇನೆ ಒಂದು ಸೆಲ್ಫ್ ಡ್ರೈವಿಂಗ್ ಕಾರ್ ಅಲ್ಲಿ ಪ್ಲೇಸ್ ಮಾಡಿದಾರ ಅಂತ ತಿಳ್ಕೊಳ್ಳೋಣ. ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೇವಿಗೇಟಿಂಗ್ ಆನ್ ಅನ್ನೋನ್ ಸಿಟಿ ವಿದೌಟ್ GPS ಇಲ್ದೇನೆ ಆ ಸಿಟಿನಲ್ಲಿ ಮೂವ್ಮೆಂಟ್ ಮಾಡಬೇಕು. ಎ ಸೆಲ್ಫ್ ಡ್ರೈವಿಂಗ್ ಕಾರ್ placed in a new city without map
ಆರ್ ವಿದೌಟ್ GPS. GPS ಗೈಡೆನ್ಸ್ ಮತ್ತು ಮ್ಯಾಪ್ ಇಲ್ದೇನೆ ಅಲ್ಲಿ ಪ್ಲೇಸ್ ಮಾಡಿದರೆ ವಾಟ್ ಇಟ್ ಹ್ಯಾಪನ್ಸ್, ಅದು ಅನ್ಇನ್ಫಾರ್ಮ್ಡ್ ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಎನಿ ಇನ್ಫಾರ್ಮೇಶನ್ ಅಬೌಟ್ ದ ರೋಡ್ಸ್, ರೋಡ್ ಕಂಡೀಷನ್ಸ್, ವೆದರ್ ದ ಡೆಸ್ಟಿನೇಷನ್ ಈಸ್ ನಿಯರ್ ಬೈ, ಅದಕ್ಕೇನು ಗೊತ್ತೇ ಇಲ್ಲ. ಓಕೆ, ಈಗ ಅದೇನು ಮಾಡಬೇಕು, ಇಟ್ ಮಸ್ಟ್ ಎಕ್ಸ್ಪ್ಲೋರ್ ರೋಡ್ಸ್ ಒನ್ ಬೈ ಒನ್. ರೋಡ್ಸ್ ಒನ್ ಬೈ ಒನ್ ಅಂದ್ರೆ ಏನು, ಈಗ ರೋಡನ್ನು ಈ ಸೈಡ್ ಹೋದರೆ ಓಕೆನಾ ಅಂತ ಟಚ್ ಮಾಡಿ ಬರಬೇಕು. ಚೆಕ್ಕಿಂಗ್ ಫಾರ್ ವ್ಯಾಲಿಡ್ ಪಾತ್ಸ್, ಅವಾಯ್ಡಿಂಗ್ ಆಬ್ಸ್ಟ್ಯಾಕಲ್ಸ್, ಏನು ಗೊತ್ತಿರೋದಿಲ್ಲ ಬಿಕಾಸ್ ಮ್ಯಾಪ್ ಇಲ್ಲ, GPS ಗೈಡೆನ್ಸ್ ಇಲ್ಲ, ರೋಡ್ ಕಂಡೀಷನ್ಸ್ ಏನಿದೆ ಗೊತ್ತಾಗೋದಿಲ್ಲ. ಅದಕ್ಕೆ ಏನು ಮಾಡುತ್ತದು, ರೋಡನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗುತ್ತೆ. ಇಟ್ ಮೂವ್ಸ್ ಕಂಟಿನ್ಯೂಸ್ಲಿ. ಇಫ್ ಡಿಫ್ರೆಂಟ್ ಪಾತ್ ಇದ್ರೆ ಮತ್ತೆ ಬ್ಯಾಕ್ ಟ್ರ್ಯಾಕ್ ಆಗುತ್ತೆ, ಮತ್ತೆ ಮೂವ್ ಆಗುತ್ತೆ. ದ ಕಾರ್ ವಿಲ್ ಕಂಟಿನ್ಯೂ ಮೂವಿಂಗ್. ದ ಕಾರ್ ವಿಲ್ ಕಂಟಿನ್ಯೂ ಮೂವಿಂಗ್. ಒನ್ ಸೈಡ್ ಸ್ಟ್ರೇಟ್ ಮೂವ್ ಆಗುತ್ತೆ, ಅದು ರೋಡ್ ಅಲ್ಲ ಅಂದಮೇಲೆ ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡುತ್ತೆ. ಆ್ಯಂಡ್ ಬ್ಯಾಕ್ ಟ್ರ್ಯಾಕಿಂಗ್ if it goes to the wrong path until it finds the correct path. Until it finds the correct route. Correct route ಸಿಗೋವರೆಗೂ it continues its movement. Okay, this is the condition of uninformed search. ಇದಕ್ಕೆ ನಾವು uninformed search ಅಂತ ಕರಿತೀವಿ. ಯೂಶ್ವಲಿ ಇಲ್ಲಿ ಏನು ಫಾಲೋ ಮಾಡುತ್ತಿದ್ದು ಸೆಲ್ಫ್ ಡ್ರೈವಿಂಗ್ ಕಾರ್, it follows a trial and error method. A trial and error method to solve this problem. ನಾವೇನಂತ ಕರಿತೀವಿ, ಇದನ್ನ ಇನ್ಎಫಿಷಿಯಂಟ್ ಅಂತ ಕರಿತೀವಿ ಬಿಕಾಸ್ ಇಟ್ ಮೇ ಟೇಕ್ ಅ ಲಾಟ್ ಆಫ್ ಟೈಮ್. ಓಕೆ, got it? If you have any questions to ask, you can comment. Thank you.